ಸೀರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸಿಗೆ ಅದೇನೋ ನೆಮ್ಮದಿ. ಈ ಥರ ಮನಸ್ಸಲ್ಲಿ ಅಂದ್ಕೊಂಡು ನಾನು ಡಿಸೈಡ್ ಮಾಡಿ ಹಾಗೆ ಸ್ಯಾರಿ ಹಾಕ್ಕೊಂಡು ಪೂಜೆ ಕೂತ್ಕೊಂಡೆ. ಏನಪ್ಪ ವಿಶೇಷ ಅಂತೀರಾ? ಶುಕ್ರವಾರ ಸಂಜೆ ಪೂಜೆ ಮಾಡಿದ್ರೆ ಆದಷ್ಟು ಬೇಗ ಲಕ್ಷ್ಮಿ ಮನೆಗೆ ಹೊಡಿತಾಳೆ ಅಂತ ನಾನು ಶುಕ್ರವಾರ ಸಂಜೆ ಪೂಜೆ ಇಟ್ಕೊಂಡು ಕೂತು ಹಾಗೆ ಪೂಜೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ನಮ್ಮ ಯಜಮಾನ್ರು ಬರೋದ್ರೊಳಗಡೆ ಪೂಜೆ ಮುಗಿಸಿ ಅಡುಗೆ ಮುಗಿಸಿ ಅವ್ರಿಗಾಗಿ ವೆಯ್ಟ್ ಮಾಡೋಣ ಅಂತ ಬೇಗ ಬೇಗ ಪೂಜೆ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಫ್ರೀ ಆಗಿದ್ದಾಗಂತೂ ನಾನು ಶುಕ್ರವಾರ ಸಂಜೆ ಪೂಜೆನ ಇಟ್ಕೊಂಡು ಅದು ಸೀರೆ ಉಟ್ಟು ಪೂಜೆ ಮಾಡ್ತೀನಿ. ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಪೂಜೆ ಏನೋ ಮಾಡ್ತಾ ಇದ್ದೀನಿ, ರಸದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ಐಡಿಯಾ ಬಂದಿದ್ದೆ ಗಸಗಸೆ ಪಾಯಸ. ಹಾಗೆ ಸಿಂಪಲಾಗಿ ಗಸಗಸೆ ಪಾಯಸ ಮಾಡೋಣ ಅಂತ ಹೋಗಿ ಪ್ರಿಪೇರ್ ಮಾಡಿಕೊಂಡೆ. ಫಸ್ಟ್ ಟೈಮ್ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆ್ಯಕ್ಚುಲಿ ಗಸಗಸೆ ಪಾಯಸ ಬಾಡಿ ತುಂಬ ಒಳ್ಳೆಯದು. ಇನ್ಸ್ಟೆಂಟಾಗಿ ಕೋಲ್ಡ್ ಆಗುತ್ತೆ ಬಾಡಿ. ಸೊ ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಇದ್ದೀರೋ ಟ್ರೈ ಮಾಡಿ. ಆ್ಯಕ್ಚುಲಿ 7:30ಗೆಲ್ಲ ಬರ್ತೀನಿ ಅಂದವರು. ಇವಾಗ ಟೈಮ್ ಎಷ್ಟು 8:45 ಆಗಿದೆ. ಇವಾಗ ಬಂದಿದ್ದಾರೆ. ನೋಡೋಣ, ತುಂಬ ದಿನಗಳ ನಂತರ ನನ್ನ ಮನೇಲಿ ಸ್ಯಾರಿ ಹಾಕೊಂಡು ಪೂಜೆ ಮಾಡಿದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ. ಸುಮ್ಮನೆ ಪೂಜೆ ಮಾಡಿದ್ರೆ ನೋಡಿ ತುಂಬ ಖುಷಿ ಪಟ್ಟರು. ಪೂಜೆ ಮಾಡೋದಕ್ಕೆ ತುಂಬ ದಿನಗಳ ನಂತರ ನಾನು ಸ್ಯಾರಿ ಹಾಕೊಂಡು ಪೂಜೆ ಮಾಡಿದ್ದೀನಿ. ಅವ್ರಿಗೂ ತುಂಬ ಇಷ್ಟ. ಸೀರೆ ಉಟ್ಕೊಂಡು ಪೂಜೆ ಮಾಡು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಬಟ್ ನಾನು ಲೇಜಿ ಥರ ಆಡ್ತಾ ಇರ್ತೀನಿ. ಬಟ್ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಫ್ರೈಡೇ ನಾನು ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡ್ತೀನಿ. ಹಾಗೆ ಅವರು ಬಂದರು, ಫ್ರೆಶ್ ಅಪ್ ಆದರು, ಕೂತು ಟಿ ವಿ ನೋಡಿ ಆನಂತರ ಊಟ ಕೊಟ್ಕೊಂಡು ಊಟ ಮುಗಿಸಿ ಹರಟೆ ಹೊಡೆದು ಇದೆಲ್ಲ ನನ್ನ ಮುಂಚೆ ತಗೊಂಡಿದ್ದ ಫೋಟೋಸು. ಹಾಗೆ ಊಟ ಎಲ್ಲ ಮುಗಿಸಿ ರಿಲ್ಯಾಕ್ಸ್ ಮೂಡಾಗಿ ಮಲ್ಕೊಂಡಿದ್ದೀನಿ. ಇದಿಷ್ಟು ಆಗಿತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.